ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ, ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೂ. ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ, ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೂ. ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ, ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ಕೂ. ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಹಗಲು ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ
ಅನ್ನೋ ಮಾತನ್ನ ಹೇಳಿ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ. ಆಗಲೂ ಕನಸು ಕಾಣಕ್ಕೂ ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ. ಆಗಲೂ ಕನಸು ಕಾಣಕ್ಕೂ ಕುರ್ಚಿ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ದೇವರು ನಮಗೆ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಹೋಗೋದು, ಇನ್ನೊಂದು ಬಿಟ್ಟು ಹೋಗೋದು. ದೇವರು ಕೊಟ್ಟಿರುವಂತಹ ಎರಡು ಆಯ್ಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾರ್ಮಿಕವಾಗಿ. ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು. ವಿಪಕ್ಷಗಳು ಹಗಲುಗನಸು ಕಾಣೋದು ಬೇಡ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಶಿಡ್ಲಘಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದೇವರು ಕೊಟ್ಟ ಎರಡು ಆಯ್ಕೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ. ಆಗಲೂ ಕನಸು ಕಾಣಕ್ಕೂ